ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂದರೆ ನನ್ನ ಬರ್ಡೇಗೆ ಏನು ಸರ್ಪ್ರೈಸ್ ಗಿಫ್ಟ್ ಬಂತು ಅಂತ ಇದರಲ್ಲಿ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇದೇನಂದರೆ ನಂದು ಈ ವೀಕಲ್ಲಿ ಅಲ್ಲ, ಲಾಸ್ಟ್ ವೀಕಲ್ಲಿ ಮಾಡಿರೋ ಬರ್ಡೇ ಅಲ್ಲ, ಈ ಇಯರಲ್ಲಿ ಮಾಡ್ಕೊಂಡಿರೋ ಬರ್ಡೇ. ನನ್ನ ಫೋನಲ್ಲಿ ಫುಲ್ ಮೆಮೊರಿ ಅಂತೂ ಫುಲ್ ಆಗಿದೆ. ಆ ರೀಸನ್ಗೋಸ್ಕರ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಇದನ್ನು ಎಡಿಟಿಂಗ್ ಮಾಡ್ಲಿಕ್ಕಂತೂ ತುಂಬಾ ಕಷ್ಟ ಆಯಿತು. ಯಾಕಂದರೆ ವೀಡಿಯೋಸ್ ಎಲ್ಲ ವರ್ಟಿಕಲಲ್ಲಿ ತೊಗೊಂಡಿದ್ದೆ, ಬಟ್ ನಾವು ಯೂಟ್ಯೂಬಿಗೆ ಮಾಡಬೇಕಾದ್ರೆ ವರ್ಟಿಕಲಲ್ಲಿ ಇರಬೇಕಂತ ಹೇಳ್ಬಿಟ್ಟು ಎಲ್ಲ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ. ಬಟ್ ಏನು ಮಾಡಲಿ, ಎಲ್ಲ ನನಗೆ ಮೆಮೊರಿ ಎಲ್ಲ ತುಂಬ ಫುಲ್ ಆಗಿರೋದ್ರಿಂದ ಇದನ್ನು ಇವಾಗ ಕ್ಲಿಯರ್ ಮಾಡಬೇಕು. ಸೊ ಆ ರೀಸನ್ಗೆ ಏನೆಲ್ಲ ವೀಡಿಯೋಸ್, ಇಂಪಾರ್ಟೆಂಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ಬರ್ಡೇಗಂತೂ ನಿಜವೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಏನು ಗಿಫ್ಟ್ ಬರ್ಬೋದು ಅಂತ. ನೀವೇ ನೋಡಿ ಏನು ಗಿಫ್ಟ್ ಬಂದಿದೆ ನನ್ನ ಹಸ್ಬೆಂಡ್ ಕಡೆಯಿಂದ ಅಂತ. ಬಟ್ ಆವಾಗಂತೂ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ, ಅಷ್ಟು ಖುಷಿಯಾಗಿತ್ತು ನನಗೆ. ಅದು ನನಗೆ ಏನು ಹಿಂಟು ಇರಲಿಲ್ಲ, ಬಟ್ ಏನಾದರೂ ಒಂದು ಒಳ್ಳೆ ಗಿಫ್ಟ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಇಯರ್ಲಿ ನನಗೆ ಯಾವತ್ತೂ ನೋಡಿನೋ ಒಳ್ಳೆ ಸರ್ಪ್ರೈಸ್ ಗಿಫ್ಟೇ ಸಿಗುತ್ತೆ. ಸೊ ಈ ಸಲನೂ ಸರ್ಪ್ರೈಸ್ ಏನಾದರೂ ಇರ್ಬೋದು ಅಂತ ಅಂದ್ಕೊಂಡಿದ್ದೆ, ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಏನಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಏನೋ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಥರ ದೊಡ್ಡ ಗಿಫ್ಟ್ ನಂಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕಿಂತನೂ ಮತ್ತೇನಂದರೆ, ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರಬೇಕಾದ್ರೆ ಅಲ್ಲೂ ಅಷ್ಟೇ ಕೆಲವರು ನನ್ನ ಮೇಲೆ ರೆಸ್ಪೆಕ್ಟ್ ಇಟ್ಬಿಟ್ಟು, ಅಲ್ಲ ಅವ್ರು ಬಂದುಬಿಟ್ಟು ನನ್ನ ಮನೇಲಿ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡಿದರು. ಅವರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಾನು ಅವರನ್ನು ಅಂದ್ಕೊಂಡಿರಲಿಲ್ಲ ಮನೆಗೆ ಬಂದು ಅವರು ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ತಾರಂತ ಹೇಳಿಬಿಟ್ಟು. ಸೊ ಅವರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆಮೇಲೆ ನಮ್ಮ ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲ ಇದ್ದರು. ಸೊ ಅವ್ರ ಜೊತೆನೂ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಇವಾಗ ಬರ್ತಾಯಿದೆ ನನ್ನದು ಬರ್ಡೇ ಸರ್ಪ್ರೈಸ್ ಕಾರ್. ನನ್ನ ಫೇವ್ರೆಟ್ ಕಾರ್ ಅಂತಲೇ ಹೇಳ್ಬೋದು. ಅಂದರೆ ನನಗೆ ಅಂತೂ ಈ ಕಾರ್ ಇಷ್ಟ ಆಯಿತು. ನಮ್ಮ ರೇಂಜಿಗೆ ಈ ಕಾರ್ ಓಕೆ, ನಮಗೆ ಏನು ಯಾವ ಗಿಫ್ಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗಂತೂ ಈ ಮಾಡೆಲ್ ನೋಡಿದ್ದೆ ನಾನು ಮೊದಲು ಬೇರೆಯವ್ರ ಹತ್ರ. ಸೊ ನನಗೆ ಇಷ್ಟ ಆಗಿತ್ತು, ಎಕ್ಸ್ಟರ್ ಅಂತ ಹೇಳ್ಬಿಟ್ಟು. ನನ್ನ ಬರ್ಡೇ ಬಂದುಬಿಟ್ಟು ಜಾನ್ವರಿಯಲ್ಲಿ ಇತ್ತು. ಸೊ ನ್ಯೂ ಇಯರ್ ಆದಮೇಲೆ ಬರ್ಡೇ ಬಂದಿರೋದ್ರಿಂದ ಆ ಟೈಮಲ್ಲಿ ಇದು ಹೊಸತಾಗಿ ಬಿಟ್ಟಿರೋದು ಈ ಕಾರ್. ಸೊ ನಂಗೆ ನಿಜವಾಗ್ಲೂ ಅದರಲ್ಲೂ ಈ ಥರ ಸರ್ಪ್ರೈಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಲೂನ್ಸ್ ಡೆಕೋರೇಷನ್ ಆಗಿರ್ಬೋದು. ನಮ್ಮದೇನಂದರೆ 16th ಬರ್ಡೇ ಇತ್ತು. ಬಟ್ ನನಗೆ ಕಾರ್ ಡೆಲಿವರ್ ಆಗಿರೋದು 17th. ನಾನು ಅಂದ್ಕೊಂಡಿದ್ದೆ 16th ಬರ್ಡೇಗೆ ಏನು ಈ ಸಲ ಗಿಫ್ಟ್ ಇಲ್ಲ ಅಲ್ಲ, ಏನಾದರೂ ಯಾಕಂದ್ರೆ ಇಬ್ಬರಿಗೆ ಗಿಫ್ಟ್ ಬಂದಿತ್ತು. ಸೊ ಬರ್ಡೇಗೆ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೆ, ಇರೋದಿರ್ಬೋದು ಅಂತ. ಬಟ್ 17th ಮತ್ತೆ ಮ್ಯಾಂಗ್ಳೂರಿಗೆ ಹೋಗ್ಬಿಟ್ಟು ಕಾರ್ ತೊಗೊಂಡು ಬಂದ್ವಿ. ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಾರ್ ಬರ್ಬೋದು ಅಂತ. ಅಷ್ಟು ದೊಡ್ಡ ಗಿಫ್ಟು ನನಗೆ. ಥ್ಯಾಂಕ್ ಯು ಜಾನು. ಹಾಗೆ ಊರಲ್ಲೇ ಸಾಯಂಕಾಲ ಬೆಳಿಗ್ಗೆ ಕಾರ್ ಡೆಲಿವರಿ ಆಯಿತು. ಸಾಯಂಕಾಲ ಪೂಜೆ ಎಲ್ಲ ಮಾಡಿಬಿಟ್ಟು ಶಾಲೋ ಟೆಂಪಲಿಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ಅವತ್ತು ನೈಟೇ ಹೊರಟ್ವಿ ನಾವು ಬ್ಯಾಂಗ್ಳೂರಿಗೆ. ಯಾಕಂದರೆ ಸ್ಕೂಲ್ ಇತ್ತು, ನನಗೆ ಕೆಲಸ ಇತ್ತು. ಸೊ ಆ ರೀಸನಿಗೆ ಹೊರಗಡೆ ಮನೆಗೆ ವಾಪಸ್ ರಿಟರ್ನ್ ಬಂದ್ವಿ ಇಲ್ಲಿ ಬ್ಯಾಂಗ್ಳೂರಿಗೆ. ಬ್ಯಾಂಗ್ಳೂರಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಇದ್ದರು. ಸೊ ಈ ಸಲ ಬರ್ಡೇ ಅಂತ ಎಲ್ಲ ರಿಲೇಟಿವ್ಸ್ ಜೊತೆನೂ ಸೆಲೆಬ್ರೇಟ್ ಮಾಡಿದೆ. ತುಂಬಾ ಖುಷಿ ಆಯಿತು ನನಗೆ. ಈ ಲಾಗ್ ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.